ನಮಸ್ತೆ ಫ್ರೆಂಡ್ಸ್, ರಾಧೆ ರಾಧೆ. ನಾನು ಈಗ ತೆಗಿತಾ ಇರೋವಂತಹ ರೀಡಿಂಗ್ ಬಂದು ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಯಾವ ಥರ ಫೀಲಿಂಗ್, ಯಾವ ಥರ ಒಪಿನಿಯನ್ ಇಟ್ಕೊಂಡಿದ್ದಾರೆ ಅಂತ. ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಯಾವ ಥರ ಫೀಲ್ ಮಾಡ್ತಾರೆ, ಅವರ ಒಂದು ಫೀಲಿಂಗ್ಸ್ ನಿಮ್ಮ ಬಗ್ಗೆ ಯಾವ ಥರ ಇರುತ್ತೆ ಅಂತ. ಓಕೆ ಫ್ರೆಂಡ್ಸ್, ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ನಾನು ಪರ್ಸ್ನಲ್ ಪೇಯ್ಡ್ ರೀಡಿಂಗ್ಸ್ನ ತೊಗೋತೀನಿ. ನಿಮಗೇನಾದರೂ ರೀಡಿಂಗ್ಸ್ ಬೇಕಾಗಿದ್ದರೆ ಅಂದರೆ, ಈಗ ನಾವು ಇಲ್ಲಿ ತೆಗೆಯುವಂತಹ ರೀಡಿಂಗ್ ಬಂದು ಕಲೆಕ್ಟಿವ್ ಎನರ್ಜಿ ರೀಡಿಂಗ್ ಆಗಿರುತ್ತೆ. ಸೊ ಇಲ್ಲಿ ಕೆಲವೊಂದು ನಿಮಗೆ ಮ್ಯಾಚ್ ಆಗ್ಬೋದು, ಕೆಲವೊಂದು ನಿಮಗೆ ಮ್ಯಾಚ್ ಆಗದೆ ಇರ್ಬೋದು, ಬೇರೆಯವ್ರಿಗೆ ಮ್ಯಾಚ್ ಆಗುವಂಥದ್ದು ಇರುತ್ತೆ. ಸೊ ಎಲ್ಲರಿಗೂ ಮ್ಯಾಚ್ ಆಗುವಂಥದ್ದು ಇರುತ್ತೆ. ಇದೊಂದು ಕಲೆಕ್ಟಿವ್ ಎನರ್ಜಿ ರೀಡಿಂಗ್ ಆಗಿರುತ್ತೆ. ನಿಮಗೆ ಪರ್ಸ್ನಲ್ಲಾಗಿ ನಿಮ್ಮದೇ ಎನರ್ಜಿಯಿಂದ 100 ಔಟ್ ಆಫ್ 100 ನಿಮ್ಮ ಒಂದು ಎನರ್ಜಿ ರೀಡಿಂಗ್ ನಿಮಗೆ ಬೇಕು ಅಂತ ಅಂದರೆ ಅದನ್ನು ನೀವು ಪರ್ಸ್ನಲ್ಲಾಗೆ ತೊಗೋಬೇಕು. ಆಗಷ್ಟೇ ಒಂದು ಕಂಪ್ಲೀಟ್ ಒಪಿನಿಯನ್ ಏನಿದೆ ಅನ್ನೋದು ಗೊತ್ತಾಗೋದು. ಹಾಗಾಗಿ ಇದು ಒಂದು ಕಲೆಕ್ಟಿವ್ ಎನರ್ಜಿ ರೀಡಿಂಗ್ ಆಗಿರುತ್ತೆ. ನಿಮಗೆ ಎಷ್ಟು ರೆಸೊನೇಟ್ ಆಗುತ್ತೋ ಅಷ್ಟನ್ನು ಮಾತ್ರ ತೊಗೊಳ್ಳಿ. ಯಾರೆಲ್ಲ ಬಂದು ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಾ ಇದ್ದೀರೋ ಎಲ್ಲರೂ ಥ್ಯಾಂಕ್ ಯು ವೆರಿ ಮಚ್ ಫಾರ್ ರೀಚಿಂಗ್ ಮೀ. ಮತ್ತು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಗೇನಾದರೂ ರೀಡಿಂಗ್ಸ್ ಯಾವ ಥರದ್ದಾದರೂ ಬೇಕು ಅಥವಾ ಏನಾದರೂ ಒಪಿನಿಯನ್ ಬೇಸ್ಡಾಗಿ ಬೇಕು ಅಂತ ಅಂದರೆ ಲೆಟ್ ಮೀ ಟ್ರೈ. ಓಕೆ ಬನ್ನಿ ಫ್ರೆಂಡ್ಸ್, ಹಾಗಾದರೆ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಯಾವ ಥರ ಫೀಲಿಂಗನ್ನು ಇಟ್ಕೊಂಡಿದ್ದಾರೆ, ಅವರು ನಿಮ್ಮಿಂದ ಏನನ್ನು ಎಕ್ಸ್ಪೆಕ್ಟ್ ಮಾಡಬಹುದು, ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಇಟ್ಕೊಂಡಿರೋವಂಥ ಒಪಿನಿಯನ್ ಏನು ಅಂತ ನೋಡೋಣ. ನಿಮ್ಮ ಪರ್ಸನ್ ಬಗ್ಗೆ ಯೋಚನೆ ಮಾಡಿ, ಅವರದ್ದು ನೇಮನ್ನು 3 ಟೈಮ್ಸ್ ಕಾಲ್ಫರ್ ಮಾಡಿ ಮತ್ತು ಇಮ್ಯಾಜಿನ್ ಮಾಡ್ಕೊಳ್ಳಿ. ನೀವು ಮತ್ತು ನಿಮ್ಮ ಪರ್ಸನ್ ಇಬ್ಬರು ಜೊತೆಯಲ್ಲಿದ್ದಂತಹ ಕ್ಷಣಗಳು, ಮಾತಾಡಿರುವಂಥ ಕ್ಷಣಗಳು, ಟೆಕ್ಸ್ಟಿಂಗ್ ಮಾಡಬೇಕಾದ್ರೆ ಏನು ನಿಮ್ಮ ಮಧ್ಯೆ ಹ್ಯಾಪಿ ಮೂಮೆಂಟ್ಸ್ ಅಂತ ಏನು ನಡೆದಿರುತ್ತೋ ಅದನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಓಕೆ, ನಾನು ಕಾರ್ಡ್ಸ್ ತೆಗಿತಾ ಇದ್ದೀನಿ. ಟೇಕ್ ಅ ಡೀಪ್ ಬ್ರೆತ್, ಇನ್ಹೇಲ್ ಆ್ಯಂಡ್ ಎಕ್ಸೇಲ್ 3 ಟೈಮ್ಸ್. ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಯಾವ ಥರ ಫೀಲ್ ಮಾಡ್ತಾರೆ, ಅವರು ಸದ್ಯದಲ್ಲಿ ನಿಮ್ಮಿಂದ ಅವ್ರಿಗೆ ಯಾವುದೇ ರೀತಿಯ ಒಂದು ಏನು ಹೇಳ್ತೀವಿ ಒಪಿನಿಯನ್ ಸಿಗ್ತಾಯಿಲ್ಲ. ಅವ್ರಿಗೆ ಏನೂ ಗೊತ್ತಾಗ್ತಿಲ್ಲ, ಒಂಥರ ಬ್ಲ್ಯಾಂಕ್ ಆಗಿದ್ದಾರೆ, ಆ ಥರ ಫೀಲಿಂಗಲ್ಲಿದ್ದಾರೆ. ಅವ್ರಿಗೆ ಏನಂದರೆ ಏನೂ ಅರ್ಥನೂ ಆಗ್ತಾಯಿಲ್ಲ, ಏನೂ ಗೊತ್ತಾಗ್ತಿಲ್ಲ, ಏನು ಮಾಡಲಿ ಏನು ಬಿಡಲಿ ಏನೂ ಗೊತ್ತಾಗ್ತಿಲ್ಲ ಅವ್ರಿಗೆ. ಆ್ಯಂಡ್ ತುಂಬ ಟ್ರಸ್ಟ್ ಮಾಡಿದ್ದಾರೆ, ಟ್ರಸ್ಟ್ ಮಾಡಿ ಹೇಳಿಬಿಡೋದ ಆ ಥರ ಒಂದು ಸಿಚುವೇಷನಲ್ಲೂ ಕೂಡ ಇದ್ದಾರೆ. ತುಂಬ ಟ್ರಸ್ಟಿಂಗಲ್ಲಿದ್ದಾರೆ ಆ್ಯಂಡ್ ತುಂಬ ಏನು ಹೇಳ್ತೀವಿ ತುಂಬ ಎನರ್ಜಿಟಿಕ್ ಇದ್ದಾರೆ. ಫಿಯರಿ ಮೇ ಬಿ ಎಲ್ಲೋ ಒಂದು ಕಡೆ ಲಿಯೋ ಎನರ್ಜಿ ಇವ್ರದ್ದು ತುಂಬ ಸ್ಟ್ರಾಂಗ್ ಆಗಿದ್ದಾರೆ, ಫ್ಯಾಷನೇಟ್ ಆಗಿದ್ದಾರೆ. ಇವರು ಫ್ಯಾಷನನ್ನು ಫಾಲೋ ಮಾಡಲ್ಲ, ಅವರೇ ಹುಟ್ಟು ಹಾಕ್ತಾರೆ. ಆ ಥರ ಒಂದು ಇದರಲ್ಲಿರುವಂಥ ವ್ಯಕ್ತಿ ನಿಮ್ಮ ಬಗ್ಗೆ ಅವ್ರು ಫೀಲ್ ಮಾಡ್ತಾ ಇರೋದು. ಓಕೆ, ಅಂದರೆ ನೀವು ಆ ಥರ ವ್ಯಕ್ತಿತ್ವನ ಇಟ್ಕೊಂಡಿದ್ದೀರ ಆ್ಯಂಡ್ ನೀವು ಯಾರನ್ನೂ ಫಾಲೋ ಮಾಡಲ್ಲ, ನಿಮ್ಮದೇ ಆದ ಒಂದು ವೇ ಇದೆ, ನೀವು ಅಲ್ಲೇ ಹೋಗ್ತೀರಾ, ಅದನ್ನೇ ಮಾಡ್ತೀರಾ. ಏನಾದರೂ ಯಾರನ್ನಾದರೂ ನಂಬಿದ್ರೆ ಟೋಟಲಾಗಿ ನಂಬ್ತೀರಾ, ಇಲ್ಲಾಂದರೆ ನಂಬೋದೇ ಇಲ್ಲ. ಟ್ರಸ್ಟ್ ಅನ್ನೋದು ಇದ್ದರಷ್ಟೇ ಅವ್ರ ಕಡೆ ನೋಡೋದು ನೀವು, ಇಲ್ಲಾಂದರೆ ನೋಡಲ್ಲ. ತುಂಬ ರಿಸರ್ವ್ ಕ್ಯಾರೆಕ್ಟರು. ಓಕೆ, ಏನು ಹೇಳ್ತೀರಿ, ತುಂಬ ಸ್ಟೈಲಿಶ್ ಆಗಿರುವಂತಹ ವ್ಯಕ್ತಿ ಅಂತ ಹೇಳಿ ನಿಮ್ಮ ಬಗ್ಗೆ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಇನ್ನೇನು ಒಪಿನಿಯನ್ ಅವ್ರು ನಿಮ್ಮ ಬಗ್ಗೆ ಇಟ್ಕೊಂಡಿದ್ದಾರೆ ನೋಡೋಣ. ಒಪಿನಿಯನ್ನ ಇಟ್ಕೊಂಡಿದ್ದಾರೆ ನಿಮ್ಮ ಬಗ್ಗೆ. ನಿಮ್ಮ ಪಾರ್ಟ್ನರ್ ಯಾವ ಥರ ಒಪಿನಿಯನನ್ನು ಇಟ್ಕೊಂಡಿದ್ದಾರೆ, ನಿಮ್ಮ ಬಗ್ಗೆ ನಿಮ್ಮ ಪಾರ್ಟ್ನರ್ ಯಾವ ಒಪಿನಿಯನ್ ಇಟ್ಕೊಂಡಿದ್ದಾರೆ. ಓಕೆ,
ತುಂಬ ರೆಬಲ್ ಆಗಿರ್ತೀರ, ತುಂಬ ಸ್ಟ್ರಾಂಗು, ತುಂಬ ಈಗೋ ಇದೆ ನಿಮಗೆ, ಫೈರಿ ಎನರ್ಜಿ, ನೀವು ಸ್ಟ್ರಾಂಗ್ ಆಗಿದ್ದೀರಾ. ಆ್ಯಂಡ್ ನಿಮಗೆ ಅದು ಅವಶ್ಯಕತೆ ಇಲ್ಲ, ಬಟ್ ಸ್ಟಿಲ್ ನಿಮ್ಮನ್ನು ನೀವೇ ಕಟ್ಟಾಕೊಂಡು ಕೂತ್ಕೊಂಡಿದ್ದೀರಾ. ನಿಮ್ಮನ್ನು ನೀವು ಕಟ್ಟಾಕೊಂಡಿರೋ ಥರ ಫೀಲ್ ಮಾಡ್ತೀರಾ. ಯಾರೂ ನಿಮ್ಮನ್ನ ಏನು ಇದು ಮಾಡಬೇಡ ಅದು ಮಾಡಬೇಡ ಅಂತ ಹೇಳಲ್ಲ, ಬಟ್ ಸ್ಟಿಲ್ ನೀವೇ ಎಲ್ಲೋ ಒಂದು ಕಡೆ ನಿಮ್ಮ ಎನರ್ಜಿ ಏನು ಅಂತ ನಿಮಗೆ ಗೊತ್ತಿಲ್ಲ. ನೀವೇ ನಿಮ್ಮನ್ನು ನೀವು ಕಟ್ಟಾಕೊಂಡು ಕೂತ್ಕೊಂಡಿದ್ದೀರಾ, ಏನೂ ಮಾಡೋದಕ್ಕೆ ಹೋಗಲ್ಲ. ಆ್ಯಂಡ್ ನಿಮ್ಮ ವಿಷನ್ ಯಾವ ಥರ ಇದೆ, ಯಾವುದಾದ್ರೂ ಪರ್ಸನನ್ನು ನೀವು ನೋಡಿದರೆ ಆ ವ್ಯಕ್ತಿಯ ಒಂದು ಕ್ಯಾರೆಕ್ಟರ್ ಏನು ಅಂತ ತುಂಬ ಈಸಿಯಾಗಿ ಹೇಳಿಬಿಡ್ತೀರಾ. ಬೇಗ ಗೊತ್ತಾಗುತ್ತೆ, ಏನನ್ನು ಮುಚ್ಚಿಡೋದಕ್ಕೆ ಆಗಲ್ಲ ನಿಮ್ಮ ಹತ್ರ ಅಂತ ಹೇಳಿ ಅವರು ಫೀಲ್ ಮಾಡ್ತಾರೆ. ಆ್ಯಂಡ್ ಎಲ್ಲೋ ಒಂದು ಕಡೆ ಯಾರಾದರೂ ಸುಳ್ಳು ಹೇಳಿದ್ರೆ ಅಥವಾ ಇನ್ನೊಂದು ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡ್ರೂ ಸಹಿತ ನಿಮ್ಮ ಹತ್ರ ಅದನ್ನು ಮಾಡೋಕ್ಕಾಗಲ್ಲ ಅಂತ ಅವರು ನಿಮ್ಮ ಬಗ್ಗೆ ಫೀಲ್ ಮಾಡ್ತಾಯಿದ್ದಾರೆ. ಅಷ್ಟು ಸ್ಟ್ರಾಂಗ್ ಆಗಿದ್ದೀರಾ ನೀವು. ನಿಮ್ಮ ಕಣ್ ತಪ್ಪಿಸಿ ಏನನ್ನೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ಒಂಥರ ರಾಜರ ಥರ ಅಥವಾ ರಾಣಿ ಥರ ವ್ಯಕ್ತಿತ್ವ ಅಂತ ಹೇಳಿ ಅನ್ಕೋತಿದ್ದಾರೆ. ಆ್ಯಂಡ್ ಏನಾದರೂ ನಿಮಗೆ ನೋವಾದರೆ ಅಥವಾ ನಿಮಗೆ ಎಲ್ಲ ಒಂದು ಕಡೆ ದುಃಖ ಆಗ್ತಾಯಿದೆ, ಏನು ಎಕ್ಸ್ಪ್ರೆಸ್ ಮಾಡಲ್ಲ ನೀವು. ಓಕೆ, ನಿಮ್ಮನ್ನು ಒಳಗಡೆ ಇರೋವಂಥ ನೋವನ್ನು ನೀವೇ ಇಟ್ಕೋತೀರಾ, ಅದನ್ನು ಒಳಗಡೆನೇ ಇಟ್ಕೋತೀರಾ. ಎಲ್ಲ ಒಂದು ಕಡೆ ರೂಮಲ್ಲಿ ಹೋಗಿ ನಿಮ್ಮ ಪಾಡಿಗೆ ನೀವೇ ಒಬ್ಬರೇ ಅನುಭವಿಸ್ತೀರಾ ನೋವನ್ನು, ನೀವೇ ಅಳ್ತೀರಾ, ಒಳಗಡೆನೇ ಅಳ್ತೀರಾ. ಅಂದರೆ ಹೊರಗಡೆ ಎಷ್ಟು ಸ್ಟ್ರಾಂಗಾಗಿ ನೀವಿದ್ರೂ ಸಹಿತ ಹೊರಗಡೆ ತುಂಬ ಸ್ಟ್ರಾಂಗಾಗಿ ತೋರಿಸ್ಕೋತೀರಾ, ಬಟ್ ಇಂಟರ್ನಲ್ಲಿ ನೀವು ತುಂಬ ಮೆದು, ಒಳಗಡೆ ನಿಮ್ಗೆ ನೋವಿದೆ ಅಂತ ಹೇಳಿ ಅವ್ರು ನಿಮ್ಮ ಬಗ್ಗೆ ಫೀಲ್ ಮಾಡ್ತಾಯಿದ್ದಾರೆ. ಆ್ಯಂಡ್ ನೀವು ಎಲ್ಲ ಒಂದು ಕಡೆ ಒಂಟಿಯಾಗಿರೋದಕ್ಕೆ ಇಷ್ಟಪಡ್ತೀರಾ ಅಂತ ಕೂಡ ಅನ್ಕೋತಿದ್ದಾರೆ. ಏನಕ್ಕೆ ಒಂಟಿಯಾಗಿರಬೇಕು ಅಂತ ಇವರು ಇಷ್ಟಪಡ್ತಾರೆ ಅಂತ ಅವ್ರ ಪಾರ್ಟ್ನರ್ ಅನ್ಕೋತಾರೆ. ಪ್ಲೀಸ್ ಕ್ಲಾರಿಫೈ ಮಾಡಿ. ಏನಕ್ಕೆ ಒಂಟಿಯಾಗಿರ್ಬೇಕು ಅಂತ ಅನ್ಕೋತಾ ಇದ್ದಾರೆ ಅಂತ ನಿಮ್ಮ ಪಾರ್ಟ್ನರ್ ಅನ್ಕೋತಾರೆ. ಎಮೋಷ್ನಲ್ ಏನಕ್ಕೆ ಒಂಟಿಯಾಗಿರಬೇಕು ಅಂತ ಅನ್ಕೋತೀರಾ ಅಂದರೆ, ಎಲ್ಲೋ ಒಂದು ಕಡೆ ಎಮೋಷ್ನಲ್ ಆಗಿ ಎಲ್ಲವನ್ನು ಹೇಳ್ಕೊಂಡು ಬಿಡ್ತೀನಿ ಅನ್ನೋ ಒಂದು ಫೀಲಿಂಗ್ ಇದೆ ನಿಮಗೆ. ಸಡನ್ನಾಗಿ ಆ್ಯಕ್ಷನ್ ತೊಗೊಬಿಡ್ತೀನಿ, ಒಂಥರ ಫೂಲ್ ಮೆಂಟಾಲಿಟಿ. ಏನು ಹೇಳ್ತಾರೆ, ಹಿಂದೆ ಮುಂದೆ ಯೋಚನೆ ಮಾಡ್ದೇ ಮುಂದುವರೆದು ಬಿಡ್ತೀನಿ ಅನ್ನೋ ಒಂದು ಉದ್ದೇಶಕ್ಕೆ ಎಲ್ಲ ಒಂದು ಕಡೆ ಹೇಳ್ಬಿಡ್ತೀನಿ ಎಲ್ಲನೂ ಅನ್ನೋದಕ್ಕೋಸ್ಕರ ನೀವು ಅವ್ರ ಹತ್ರ ಮಾತಾಡ್ತಾನೆ ಸುಮ್ಮನೆ ಸೈಲೆಂಟಾಗಿ ಇದ್ಬಿಡ್ತೀರಾ ಅಂತ ಸಿಚುವೇಶನ್ಸ್ ಏನಾದರೂ ಬಂದರೆ ಅಂತ ಹೇಳಿ ಅವ್ರು ಫೀಲ್ ಮಾಡ್ತಾಯಿದ್ದಾರೆ. ಓಕೆ, ಆ್ಯಂಡ್ ಏನಾದರೂ ನೋವಾದರೆ ಅಥವಾ ಬೇಸರ ಆದರೆ ಇನ್ನೊಂದು ಏನಾದರೂ ಹೆಚ್ಚು ಕಮ್ಮಿ ಅಂತ ಆದರೆ ಅದನ್ನು ಒಳಗಡೆ ಇಟ್ಕೊಳ್ಳಲ್ಲ, ಲೆಟ್ಟಿಂಗ್ ಗೋ ಮಾಡ್ತೀರಾ. ಅಂದರೆ ಓ ಹೌದಾ, ಆಯಿತಾ, ಓಕೆ ಇರಲಿ ಬಿಡು, ಅಷ್ಟೇ ತಾನೇ, ಆ ಥರ ಒಂದು ನೇಚರು. ಎಲ್ಲ ಒಂದು ಅದನ್ನು ಇವರು ಹೀಗೆ ಮಾಡಿದ್ರು, ಹಾಗೆ ಮಾಡಿದ್ರು, ಆ ಥರ ಮಾತಾಡಿದ್ರು, ಈ ಥರ ಮಾತಾಡಿದ್ರು, ಎಲ್ಲವನ್ನು ಒಳಗಡೆ ಇಟ್ಕೊಳ್ಳಲ್ಲ, ತೆಗೆದ್ಬಿಡ್ತೀರಾ. ಬೇಗ ತಲೆಯಿಂದ ತೆಗೆದು ಆ ಪರ್ಸನನ್ನೇ ಬಿಟ್ಬಿಡ್ತೀರಾ. ಬೇಕಿದ್ರೆ ನಿಮ್ಗೇನಾದರೂ ಆಯಿತು ಅಥವಾ ನಿಮ್ಗೆ ಇಷ್ಟ ಆಗದೆ ಇರೋದೇನೋ ನಡೀತಾ ಇದೆ ಅಂತ ಅಂದರೆ ನೀವು ಆ ಕಡೆ ಹೋಗೋದೇ ಇಲ್ಲ, ಅದನ್ನೇ ಬಿಟ್ಬಿಡ್ತೀರಾ. ಆ ಸಿಚುವೇಷನಲ್ಲೇ ಇರಲ್ಲ ನೀವು. ಓಕೆ, ಆ ಸಿಚುವೇಷನ್ನೇ ಬೇಡಪ್ಪ, ನನಗೆ ಏನಕ್ಕೆ ಬೇಕು ಅಂತ ಹೇಳಿ ಬಿಟ್ಕೊಟ್ಬಿಡ್ತೀರಾ, ಲೆಟ್ಟಿಂಗ್ ಗೋ ಮಾಡಿಬಿಡ್ತೀರಾ ಅಂತ ಹೇಳಿ ಅವ್ರು ಅನ್ಕೋತಾ ಇದ್ದಾರೆ. ನಿಮ್ಮ ಬಗ್ಗೆ ನಿಮ್ಮ ಪಾರ್ಟ್ನರ್ ಫೀಲ್ ಮಾಡ್ತಿರುವಂಥದ್ದು. ಆ್ಯಂಡ್ ತುಂಬ ಪೋಸ್ಟ್ಪೋನ್ ಮಾಡ್ತೀರಾ. ಏನೋ ಒಂದು ಹೇಳಬೇಕು ಅಂತಿರುತ್ತೆ, ಏನೋ ಒಂದು ಮಾತಾಡಬೇಕು, ಮಾಡಬೇಕು, ಮೀಟ್ ಮಾಡಬೇಕು, ಅಥವಾ ಇನ್ನೊಂದು ಏನೋ ಒಂದು ನಿಮ್ಮಿಬ್ಬರ ಮಧ್ಯೆ ಏನೋ ಒಂದು ಆಲ್ರೆಡಿ ಫಿಕ್ಸ್ ಆಗಿರೋವಂಥದ್ದನ್ನು ಪೋಸ್ಟ್ಪೋನ್ ಮಾಡೋದು ತುಂಬ ಜಾಸ್ತಿ ಇದೆ. ಬೇಗ ಪೋಸ್ಟ್ಪೋನ್ ಮಾಡ್ತೀರಾ, ಅದನ್ನು ಕರೆಕ್ಟಾಗಿ ಫಾಲೋ ಮಾಡಲ್ಲ, ಪೋಸ್ಟ್ಪೋನ್ ಮಾಡಿಬಿಡ್ತೀರಾ. ಅಥವಾ ಹೇಳ್ಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತಂದ್ರೂ ಹೇಳಲ್ಲ, ಅದನ್ನು ಪೋಸ್ಟ್ಪೋನ್ ಮಾಡ್ತೀರಾ. ಎಲ್ಲರೂ ಹೋಗ್ಬೇಕಂತ ರೆಡಿಯಾಗಿದ್ರೂ ಹೋಗಲ್ಲ. ಅಥವಾ ಏನು ನಿಮ್ಮ ಫೀಲಿಂಗ್ಸ್ ಹೀಗಿದೆ ಅಂತ ನೀವು ಶೇರ್ ಮಾಡಿಬಿಡ್ಬೇಕು ಅಂತ ಡಿಸೈಡ್ ಮಾಡಿದ್ರೂ ಸಹಿತ ನೀವು ಮಾಡಲ್ಲ, ಪೋಸ್ಟ್ಪೋನ್ ಮಾಡಿ ವೆಯ್ಟ್ ಮಾಡಿ ನೋಡ್ತಾನೇ ಇರ್ತೀರ. ಅಂಥ ಸಿಚುವೇಶನ್ ಬಂದಾಗಲೂ ಸಹಿತ ನೀವು ಹೇಳೋದೇ ಇಲ್ಲ, ನೋಡೋಣ ಇನ್ನೊಂದು ಸ್ವಲ್ಪ ನೋಡೋಣ ಅನ್ನೋವಂಥದ್ದು.
ಆ ಥರ ಪೋಸ್ಟ್ಪೋನಿಂಗ್ ಜಾಸ್ತಿ ಮಾಡ್ತೀರಾ ಅಂತ ಹೇಳಿ ಅವರು ನಿಮ್ಮ ಬಗ್ಗೆ ಫೀಲ್ ಮಾಡ್ತಾಯಿದ್ದಾರೆ. ಆ್ಯಂಡ್ ತುಂಬ ನಿಮಗೆ ಒಂದು ಇಂಟ್ಯೂಷನ್ ಇದೆ ಒಳಗಡೆ, ನಿಮಗೇನೋ ಒಂದು ಗಟ್ ಫೀಲಿಂಗ್ ಬರುತ್ತೆ. ಆ ಫೀಲಿಂಗ್ ಏನು ಬರುತ್ತಲ್ಲ ನೀವು ಅದನ್ನೇ ಕೇಳೋದು. ಅಂದರೆ ನಿಮ್ಮ ಮನಸ್ಸು ಏನು ಹೇಳುತ್ತೋ ಅದನ್ನೇ ನೀವು ಮಾತಾಡೋದು, ನಿಮ್ಮ ಮನಸ್ಸು ಏನು ಹೇಳುತ್ತೋ ಅದನ್ನೇ ಕೇಳೋದು. ಇದು ಸರಿ ಅಂದರೆ ಸರಿ ಅಂತೀರ, ಇದು ಸರಿ ಇಲ್ಲ ಅಂದರೆ ಇದು ಸರಿ ಇಲ್ಲ ಅಂತೀರ. ಆ್ಯಂಡ್ ಎಷ್ಟು ಬೇಗ ನಿಮಗೆ ಅನಿಸ್ಬಿಡುತ್ತೆ ಅಂತ ಅಂದರೆ ಇನ್ನರ್ ವಾಯ್ಸ್ ಒಳಗಡೆನೇ ಏನೋ ಒಂದು ಗಟ್ ಫೀಲಿಂಗ್ ಬಂದುಬಿಡುತ್ತೆ. ಈವನ್ ಮೇಲ್ಗಡೆ ಯಾರು ಏನೇ ಎಷ್ಟೇ ಹೇಳ್ತಾಯಿದ್ರು ಎಲ್ಲ ಒಂದು ಕಡೆ ನಿಮ್ಗೇನೋ ಒಂದು ಅನಿಸುತ್ತಲ್ಲ, ಅದೇ ಕರೆಕ್ಟ್ ಅಂತ ಅಂತೀರ ನೀವು. ಆ್ಯಂಡ್ ಅದನ್ನೇ ಫಾಲೋ ಮಾಡ್ತೀರಾ ನೀವು. ಬೇರೆಯವರು ಆವಾಗ ಆ ಸಿಚುವೇಷನಲ್ಲಿ ಅಥವಾ ಬೇರೆ ಏನೇ ಹೇಳಿದ್ರೂ ಸಹಿತ ನೀವು ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಯಾಕಂದರೆ ನನಗೆ ಅನ್ನಿಸ್ತಿದೆ ಇದು ಹೀಗೇ ಇರುತ್ತೆ, ಇದು ಚೇಂಜ್ ಆಗೋಕ್ಕೆ ಸಾಧ್ಯ ಇಲ್ಲ, ಆ ಥರ ಒಂದು ಮೈಂಡ್ಸೆಟ್ ಇದೆ ಅಂತ ಹೇಳಿ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಫೀಲ್ ಮಾಡ್ತಾರೆ. ಆ್ಯಂಡ್ ಕಂಪ್ಯಾರಿಸನ್ ಮಾಡುವಂಥದ್ದು. ಬಾಟಮ್ ಆಫ್ ದ ಡೆಕ್ ಎನರ್ಜಿ ಬಂದು ಕಂಪ್ಯಾರಿಸನ್ ಮಾಡ್ತೀರಾ. ಅಂದರೆ ಮುಖಕ್ಕೆ ಹೊಡೆದ ಹಾಗೆ ಮಾತಾಡ್ತೀರಾ, ಬೇರೆಯವ್ರ ಜೊತೆ ಕಂಪೇರ್ ಮಾಡಿಬಿಡ್ತೀರಾ. ಅದು ಹಾಗೆ ಇದು ಹೀಗೆ ಅಂತೇಳಿ ಎಷ್ಟು ಸ್ಟ್ರೇಟ್ ಫಾರ್ವರ್ಡ್, ಇದ್ದಿದ್ದನ್ನು ಇದ್ದ ಹಾಗೆ ಹೇಳುವಂಥದ್ದು. ಏನನ್ನು ಬಚ್ಚಿಟ್ಕೊಳ್ಳಲ್ಲ. ನೋವಾಗುತ್ತಾ ಬಿಡುತ್ತಾ, ಅವ್ರಿಗೆ ಏನು ಅನಿಸುತ್ತೆ, ಅವ್ರ ಭಾವನೆಗೆ ಹರ್ಟ್ ಆಗ್ಬೋದು, ಫೀಲಿಂಗ್ಸ್ ಮೇ ಬಿ ಫೆಲ್ಟ್ ಬ್ಯಾಡ್, ಅವ್ರಿಗೆ ತುಂಬ ಕೆಟ್ಟದಾಗಿ ಫೀಲ್ ಆಗ್ಬೋದು. ಯೋಚನೆನೇ ಮಾಡಲ್ಲ. ನಿಮ್ಮ ಮನಸ್ಸಲ್ಲಿ ಇದೆಯಾ ಟಕ್ ಅಂತ ಹೇಳ್ಬಿಡೋದು ಅಷ್ಟೇ. ಬೇರೆಯವ್ರಿಗೆ ಏನು ಅನ್ಕೋತಾರೋ ಏನು ಬಿಡ್ತಾರೋ ಅದೆಲ್ಲ ಬೇಡ, ನಾನು ಏನು ಹೇಳಬೇಕೋ ಅದನ್ನು ಹೇಳ್ಬಿಡ್ತೀನಿ, ಸ್ಟ್ರೈಟಾಗಿ ಹೇಳುವಂಥದ್ದು. ಈ ಥರ ಒಂದು ಒಪಿನಿಯನ್ ಕೂಡ ಅವರು ನಿಮ್ಮ ಬಗ್ಗೆ ಇಟ್ಕೊಂಡಿದ್ದಾರೆ. ಓಕೆ ಫ್ರೆಂಡ್ಸ್, ಈ ರೀಡಿಂಗ್ ನಿಮಗೆ ಮ್ಯಾಚ್ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇಂಥದ್ದೇ ವಿಡಿಯೋಗಳಿಗಾಗಿ ಬೆಲ್ ನೋಟಿಫಿಕೇಷನ್ ಐಕನ್ ಏನಿದೆ ಅದನ್ನು ಆನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮತ್ತೆ ಸಿಗೋಣ ಇಂಥದ್ದೇ ಒಂದು ರೀಡಿಂಗಲ್ಲಿ. ಆ್ಯಂಡ್ ಒನ್ ಮೋರ್ ಥಿಂಗ್, ನಿಮಗೇನಾದರೂ ಪರ್ಸ್ನಲ್ ರೀಡಿಂಗ್ ಬೇಕಾದರೆ, ರೆಮಿಡೀಸ್ ಬೇಕಾದರೆ, ಏನೇ ಒಂದು ನಿಮ್ಮ ಪ್ರಾಬ್ಲಮ್ ಸೊಲ್ಯೂಷನ್ಸ್ ಬೇಕಾದರೆ ಲೆಟ್ ಮಿ ನೋ. ನಂದು ಡಿಸ್ಕ್ರಿಪ್ಷನ್